ಬರಮಾಡೋಕೆ ರಾಜ್ಯದ ಜನತೆ ತಯಾರಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಯೋಜನೆಯ 24ನೇ ಕಂತಿನ 2,000 ರೂಪಾಯಿ ಹಣ ಹಲವು ಜಿಲ್ಲೆಗಳ ಮಹಿಳೆಯರ ಖಾತೆಗೆ ಸಂದಾಯವಾಗಿದೆ. ಇದರ ಬಗ್ಗೆ ಜಿ ಕನ್ನಡ ನ್ಯೂಸ್ ನಿರಂತರ ವರದಿ ಮಾಡಿತ್ತು. ಜಿ ಕನ್ನಡ ನ್ಯೂಸ್ ವರದಿಯ ಬೆನ್ನಲ್ಲೇ ಸರ್ಕಾರ ಹಣ ರಿಲೀಸ್ ಮಾಡಿದೆ. ಈ ಕುರಿತ ಒಂದು ವರದಿಯಲ್ಲಿದೆ, ನೋಡ್ಕೊಂಡು ಬನ್ನಿ. ಇನ್ನೊಂದು ಬೆಲೆ ಜಾಸ್ತಿ ಮಾಡೋ ಬದಲು ಲಿಮಿಟಲ್ಲಿ ಮಾಡ್ಕೊಂಡು ಹೋದ್ರೆ ವಾಸಿನು ಅಂತ ಅನ್ಸುತ್ತೆ. ಅವ್ರು ಹಾಕೋದೇ ಯಾವಾಗ ಒಂದೊಂದು ಟೈಮ್ ಹಾಕ್ತಾರೆ, ತಿಂಗಳ ಎಲ್ಲಿ ಕರೆಕ್ಟಾಗಿ ಹಾಕ್ತಾರೆ. ಅವರು ಬಡವರು ಬಗ್ಗರು ಇರ್ತಾರಲ್ಲ, ಅವ್ರಿಗೊಂದು ಅನುಕೂಲ ಆಗುತ್ತೆ ಅಂತ ಅನ್ನೋದನ್ನ ಅವ್ರು ತಿಳ್ಕೊಂಡು ಮಾಡಬೇಕು. ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ. ಸೆಪ್ಟೆಂಬರ್ ತಿಂಗಳ ದುಡ್ಡು ಮಹಿಳೆಯರ ಖಾತೆಗೆ ಜಮೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಸಂದಾಯದಲ್ಲಿ ವಿಳಂಬವಾಗ್ತಿರುವ ಬಗ್ಗೆ ಜಿ ಕನ್ನಡ ನ್ಯೂಸ್ ನಿರಂತರವಾಗಿ ವರದಿ ಪ್ರಸಾರ ಮಾಡಿತ್ತು. ಹಾಗೆ ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಹಿಳೆಯರ ಅಭಿಪ್ರಾಯ ಪಡೆದು ಸುದ್ದಿ ಬಿತ್ತರಿಸಿತ್ತು. ಜಿ ಕನ್ನಡ ನ್ಯೂಸ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ರಾಜ್ಯ ಸರ್ಕಾರ ಇಂದು ಗೃಹಲಕ್ಷ್ಮಿ ಹಣ ರಿಲೀಸ್ ಮಾಡಿದೆ. ನಂಬಿಕೆ ಇದೆ ಅನ್ನೋದಕ್ಕಿಂತ ಇವಾಗ ಅಷ್ಟು ದಿವಸದಿಂದ ನಾವು ಕೇಳ್ಕೊಬಂದಿರೋದೇನು ಅಂದರೆ ಅರ್ಧ ಜನಕ್ಕೆ ಬರುತ್ತೆ, ಅರ್ಧ ಜನಕ್ಕೆ ಬರಲ್ಲ ಅಂತಲೇ ಹೇಳ್ತಿದ್ದಾರೆ ಅಲ್ವಾ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರೇ ಆಗಲಿ ಯಾರೇ ಆಗಲಿ ನಾನು ಏನು ಹೇಳೋದು ಅಂತ ಹೇಳಿದ್ರೆ, ದಯವಿಟ್ಟು ಈ ಥರ ಫ್ರೀ ಕೊಡೋದನ್ನು ದಯವಿಟ್ಟು ನಿಲ್ಲಿಸ್ಬಿಟ್ಟು ಬೇರೆದೆಲ್ಲ ಪದಾರ್ಥಗಳು ಜಾಸ್ತಿ ಆಗ್ತಾ ಇದೆಯಲ್ಲ ಅದ್ರ ಕಡೆ ಗಮನ ಕೊಟ್ಟು ಅದನ್ನು ಸ್ವಲ್ಪ ಕಮ್ಮಿ ಮಾಡಿ ಇದನ್ನು ನಿಲ್ಲಿಸ್ಬೋದು ಅಂತ ಹೇಳ್ತೀನಿ. ಇದರಿಂದ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ನಾವು ಸೋಮಾರಿಗಳಾಗ್ತಿದ್ದೀವಿ ಅಂತ ಅನಿಸ್ತಾ ಇದೆ. ಜಿ ಕನ್ನಡ ನ್ಯೂಸ್ ವರದಿ ಬೆನ್ನಲ್ಲೇ ರಾಜ್ಯ ಸರ್ಕಾರ ಫಲಾನುಭವಿಗಳ ಅಕೌಂಟ್ಗೆ ಸೆಪ್ಟೆಂಬರ್ ತಿಂಗಳಿನ 2,000 ಹಣ ಪಾವತಿ ಮಾಡಿದ್ದಾರೆ. ಇನ್ನು ಹಣ ಪಡೆದ ಫಲಾನುಭವಿಗಳು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಧನ್ಯವಾದ ತಿಳಿಸಿದ್ರು. ಹಣ ಹಾಕೋದು ವಿಳಂಬವಾದ ಹಿನ್ನೆಲೆ ಮಹಿಳೆಯರಲ್ಲಿ ಅಸಮಾಧಾನವಿತ್ತು. ಆದ್ರೆ ಈಗ ಹೊಸ ವರ್ಷದ ಹೊತ್ತಲ್ಲಿ ಹಣ ಬಂದಿರೋದು ಸಂತಸ ತಂದಿದೆ. ಸುಮ್ಮನೆ ಅವ್ರು ಏನೋ ಒಂದು ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ, ಅವ್ರ ಮನಸ್ಸಿಗೆ ತಿಳಿದಿದ್ದು. ಸುಮ್ಮನೆ ಸ್ಟೂಡೆಂಟ್ಗಳಿಗೆ, ಈ ವಯಸ್ಸಾದವ್ರಿಗೆ ಅವ್ರಿಗೆ ಏನಾದರೂ ಮಾಡ್ಬೋದಿತ್ತು. ಇದು ಏನಕ್ಕೆ ಬೇಕಿತ್ತು ಇದೆಲ್ಲ ದುಡ್ಡು ಕೊಡೋದು? ನಮಗೇನು ಅವಶ್ಯಕತೆ ಇರಲಿಲ್ಲ. ಅಂದರೆ ಅವ್ರು ತಿಳ್ಕೊಬೇಕು. ಈಗ ನಾವು ಮಾಡಿ ಕೊಟ್ಟಿದ್ದೀವಿ, ಆಶ್ವಾಸನೆ ಕೊಟ್ಟಿದ್ದೀವಿ, ಅದನ್ನು ಕರ್ತವ್ಯ ಮಾಡಬೇಕಾಗಿರೋದು ನಮ್ಮದು. ತಿಂಗಳ ನಾವು ಕೊಡ್ತೀವಿ ಅಂತಂದಮೇಲೆ ಬಡವರು ಬಗ್ಗರು ಇರ್ತಾರಲ್ಲ, ಅವ್ರಿಗೊಂದು ಅನುಕೂಲ ಆಗುತ್ತೆ ಅಂತ ಅನ್ನೋದನ್ನ ಅವ್ರು ತಿಳ್ಕೊಂಡು ಮಾಡಬೇಕು. ಈಗ ಅವ್ರದ್ದೇ ಸಮರ ಅಂತ ಅಂದ್ಕೊಂಡು ಅವರೇ ಮಾಡ್ತಾಯಿದ್ರೆ ನಮ್ಮನ್ನ ಕೇಳೋರು ಯಾರಿದ್ದಾರೆ? ನಾವು ಯಾರಿಗೋಗಿ ದೂರು ಕೊಡಬೇಕು? ಏನೂ ಇಲ್ಲ, ಅಷ್ಟೇ. ಥ್ಯಾಂಕ್ ಯು. ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆಯು ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ಮಹಿಳೆಯರ ಆರ್ಥಿಕ ಸಬಲೀಕರಣವನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರ ಯೋಜನೆ ಜಾರಿಗೆ ತಂದಿತ್ತು. ಆದರೆ ರಾಜ್ಯದ ಮಹಿಳೆಯರಿಗೆ ಕಳೆದ 2-3 ತಿಂಗಳಿನಿಂದ ಹಣ ಬಂದಿಲ್ಲ ಎಂಬ ಅಸಮಾಧಾನವಿತ್ತು. ಆದರೆ ಇಂದು ಹಲವು ಮಹಿಳೆಯರಿಗೆ ಖಾತೆಗೆ ಹಣ ಕ್ರೆಡಿಟ್ ಆಗಿದ್ದು ಮಹಿಳೆಯರ ಸಂತಸಕ್ಕೆ ಕಾರಣವಾಗಿದೆ. ಭವ್ಯ ಸುನೀಲ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.